ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರೆ ಇಲ್ಲಿಂದ ಕಾರ್ಪೊರೇಷನ್ನಿಂದ ಇದು ಒಂದು ಕಾರ್ಪೊರೇಷನ್ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರ ಸಮಸ್ಯೆ ಇದು. ರಿಕ್ರೂಟ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ ನಾವು, ಈಗ ಅದನ್ನು ಪರಿಗಣಿಸ್ತೇವೆ. ಬಹುಶಃ ಬಡ್ಜೆಟ್ ಆದಮೇಲೆ ಹಣದ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ರಿಕ್ರೂಟ್ಮೆಂಟಿಗೆ ಚಾಲನೆ ಕೊಡ್ತೀವಿ. ನಾವು ಕಮಿಟ್ ಆಗಿದ್ದೀವಿ. ಏನು ಕಮಿಟ್? ಒಂದು ನಿಮಿಷ ತಲೆಗೆ. ನಾವು 2.5 ಲಕ್ಷ ಸ್ಯಾಂಕ್ಷನ್ ಉದ್ಯೋಗಗಳು, ಸ್ಯಾಂಕ್ಷನ್ ಪೋಸ್ಟ್ಗಳು ಸರ್ಕಾರದಲ್ಲಿ ಖಾಲಿ ಇದ್ದಾವೆ. 2.5 ಲಕ್ಷ ಹಂತವಾಗಿ ಅದನ್ನು ಆದ್ಯತೆ ಮೇಲೆ ರಿಕ್ರೂಟ್ ಮಾಡ್ತೀವಿ ಅಂತ ನಾವು ಕಮಿಟ್ ಆಗಿದ್ದೀವಿ. ಅದನ್ನು ಮಾಡ್ತೀವಿ. ಈಗ ಶುರುವಾಗಿದೆ. ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈಗ ನಿಮಗೆ ಗೊತ್ತು 545 ಸಬ್ ಇನ್ಸ್ಪೆಕ್ಟ್ರದು ನೆನೆಗುದಿಗೆ ಬಿದ್ದೋಗಿತ್ತು. ಹಿಂದಿನ ಸರ್ಕಾರ ಏನೂ ಮಾಡಿರಲಿಲ್ಲ. ಈಗ ಅದನ್ನು ಬಗೆಹರಿಸಿ ನಾವು ಈಗಾಗಲೇ ರಿಕ್ರೂಟ್ಮೆಂಟಿಗೆ ಎಲ್ಲ ಇದು ಆರ್ಡರ್ಗಳು ಕೊಟ್ಟು ಟ್ರೈನಿಂಗ್ ಕಳಿಸಿದ್ದೀವಿ. ಈಗ ಅವ್ರನ್ನ ಇನ್ನೂ 400 ಜನ ಅದು ಎಕ್ಸಾಮ್ ಆಗಿದೆ, ಅವರಿಗೂ ಇನ್ನೊಂದು 15 ದಿವಸ 20 ದಿವಸದಲ್ಲಿ ಆರ್ಡರ್ಗಳು ಕೊಡ್ತೀವಿ. ಯಾಕೆಂದರೆ ಸಿಂಧುತ್ವಕ್ಕೆ ಹೋಗಿ ವೆರಿಫಿಕೇಷನ್ಗೆ. ಅದಾದಮೇಲೆ 600 ಜನ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗಳಿಗೆ ರಿಕ್ರೂಟ್ಮೆಂಟ್ ಕರಿತೀವಿ. ಹೆಚ್ಚು ಕಡಿಮೆ 1,500 ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಆಗುತ್ತೆ ಇನ್ನೊಂದು 3 ತಿಂಗಳ ಒಳಗೆ. ನೋಡೋಣ, ಇನ್ನೂ ನಾವು ಬಡ್ಜೆಟ್ ಡಿಸ್ಕಷನ್ ಮಾಡಿಲ್ಲ. ಕೇಂದ್ರ ಬಜೆಟ್ 1ನೇ ತಾರೀಕಿದೆ. ಭದ್ರಾ ಮೇಲ್ದಂಡೆದು 5,300 ಕೋಟಿ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ತಾವು ಒತ್ತಾಯ ಆಗ್ತಾನೆ ಇದೆ. ಅಲ್ಲ, ಈ ಸರಿನೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಈ ಸರಿನೂ ಕೂಡ ನಾವು ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಏನು ಪ್ರಾಮಿಸ್ ಮಾಡಿದ್ರಿ, ಅದು ಸ್ಪೆಷಲ್ ಗ್ರಾಂಟ್ ಅಂತ ಮಾಡಿದ್ರಿ, ಅದನ್ನು ಕೂಡ ಕೊಡಬೇಕು. ಅದರ ಜೊತೆಗೆ GSTನಲ್ಲಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಇನ್ ದಿ ಕಂಟ್ರಿ. ನಮ್ಮ ಪಾಲನ್ನು ನೀವು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಯಾಕೆ ಏನಾಗಿದೆ, ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ, ಅಭಿವೃದ್ಧಿಗೆ ಎಲ್ಲೋ ಕಡೆ ಕೊಡ್ತಾರೆ. ಉತ್ತರ ಪ್ರದೇಶನೋ ಮಧ್ಯಪ್ರದೇಶನೋ ಅದೇನೋ ಒಂದು ಫಾರ್ಮ್ಯುಲಾ ಇಟ್ಕೊಂಡಿದ್ದಾರೆ ಅವರು. ಆ ಫಾರ್ಮ್ಯುಲಾದ ಮೇಲೆ ಕೊಡ್ತಾರೆ. ಅದಕ್ಕೆ ನಾವು ಫಾರ್ಮುಲಾ ಏನಾರ ಇಟ್ಕೊಳ್ಳಿ, ಪ್ರಪೋರ್ಷನೇಟಾಗಿ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಆಮೇಲೆ ಇನ್ನೊಂದು ತಳಿರಿ, ಬಸ್ ಸ್ಟ್ಯಾಂಡು, ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈಗ ಸರ್ಕಾರಿ ಬಸ್ ಸ್ಟ್ಯಾಂಡು ಏರ್ಪೋರ್ಟ್ ಥರ ಆಗಿದೆ ಅಲ್ವಾ? ಯಾರು ಹೇಳೋದೇ ಇಲ್ವಲ್ಲ? ಅಲ್ಲ ರೀ, ನೀವು ಹೇಳೋದೇ ಇಲ್ವಲ್ಲ? ಮತ್ತೆ ಚೆನ್ನಾಗಾಗಿದೆ ಬಸ್ಸಲ್ಲೆಲ್ಲ, ನಾವು ಚೆನ್ನಾಗಿ ಹೋಗ್ಬತ್ತೀವಿ ಅಂತ ಹೇಳಲ್ವಲ್ಲ? ಏಯ್, ನೀ ಮಳೆಗಾಲದಲ್ಲಿ ಇನ್ನೇನು ಮಾಡ್ತವೆ? ಈಗೆಲ್ರಿ ಮಾಡ್ತವೆ? ಮಳೆಗಾಲದಲ್ಲಿ ಸ್ವಲ್ಪ ನೀರು ಬಂದಿತ್ತಪ್ಪ. ಅದೆಲ್ಲ ಟೆಕ್ನಿಕಲ್ಲು ಬಿಡ್ರಿ. ಬಸ್ಸಾಗಿ ಹೋಗ್ತೀರೇನ್ರಿ ನೀವು? ಈ ಮೊಸರಲ್ಲಿ ಕಲ್ಲು ಹುಡ್ಕೋದು ಬಿಡಿಯಪ್ಪ. ಸುಮ್ಮನೆ ಚೆನ್ನಾಗಿ ಮಾಡಿದ್ದೀವಿ, ನೀವು ಅಷ್ಟೊಂದು ಹಣ ಖರ್ಚು ಮಾಡಿ. ಯಾವ ಊರಾಗಿದೆ? ಅಲ್ಲ ರೀ, ಯಾವ ಊರಲ್ಲಿ ಬಸ್ ಸ್ಟ್ಯಾಂಡ್ ಆ ಥರ ಇದೆ? ಸ್ವಲ್ಪ ತಳಿ. ಯಾವ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬಸ್ ಸ್ಟ್ಯಾಂಡ್ ಆ ರೀತಿ ಇದೆ ಹೇಳಿ? ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರೆ ಇಲ್ಲಿಂದ ಕಾರ್ಪೊರೇಷನ್ನಿಂದ ಇದು ಒಂದು ಕಾರ್ಪೊರೇಷನ್ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರ ಸಮಸ್ಯೆ ಇದು. ರಿಕ್ರೂಟ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ ನಾವು, ಈಗ ಅದನ್ನು ಪರಿಗಣಿಸ್ತೇವೆ. ಬಹುಶಃ ಬಡ್ಜೆಟ್ ಆದಮೇಲೆ ಹಣದ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ರಿಕ್ರೂಟ್ಮೆಂಟಿಗೆ ಚಾಲನೆ ಕೊಡ್ತೀವಿ. ನಾವು ಕಮಿಟ್ ಆಗಿದ್ದೀವಿ. ಏನು ಕಮಿಟ್? ಒಂದು ನಿಮಿಷ ತಲೆಗೆ. ನಾವು 2.5 ಲಕ್ಷ ಸ್ಯಾಂಕ್ಷನ್ ಉದ್ಯೋಗಗಳು, ಸ್ಯಾಂಕ್ಷನ್ ಪೋಸ್ಟ್ಗಳು ಸರ್ಕಾರದಲ್ಲಿ ಖಾಲಿ ಇದ್ದಾವೆ. 2.5 ಲಕ್ಷ ಹಂತವಾಗಿ ಅದನ್ನು ಆದ್ಯತೆ ಮೇಲೆ ರಿಕ್ರೂಟ್ ಮಾಡ್ತೀವಿ ಅಂತ ನಾವು ಕಮಿಟ್ ಆಗಿದ್ದೀವಿ. ಅದನ್ನು ಮಾಡ್ತೀವಿ. ಈಗ ಶುರುವಾಗಿದೆ. ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈಗ ನಿಮಗೆ ಗೊತ್ತು 545 ಸಬ್ ಇನ್ಸ್ಪೆಕ್ಟ್ರದು ನೆನೆಗುದಿಗೆ ಬಿದ್ದೋಗಿತ್ತು. ಹಿಂದಿನ ಸರ್ಕಾರ ಏನೂ ಮಾಡಿರಲಿಲ್ಲ. ಈಗ ಅದನ್ನು ಬಗೆಹರಿಸಿ ನಾವು ಈಗಾಗಲೇ ರಿಕ್ರೂಟ್ಮೆಂಟಿಗೆ ಎಲ್ಲ ಇದು ಆರ್ಡರ್ಗಳು ಕೊಟ್ಟು ಟ್ರೈನಿಂಗ್ ಕಳಿಸಿದ್ದೀವಿ. ಈಗ ಅವ್ರನ್ನ ಇನ್ನೂ 400 ಜನ ಅದು ಎಕ್ಸಾಮ್ ಆಗಿದೆ, ಅವರಿಗೂ ಇನ್ನೊಂದು 15 ದಿವಸ 20 ದಿವಸದಲ್ಲಿ ಆರ್ಡರ್ಗಳು ಕೊಡ್ತೀವಿ. ಯಾಕೆಂದರೆ ಸಿಂಧುತ್ವಕ್ಕೆ ಹೋಗಿ ವೆರಿಫಿಕೇಷನ್ಗೆ. ಅದಾದಮೇಲೆ 600 ಜನ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗಳಿಗೆ ರಿಕ್ರೂಟ್ಮೆಂಟ್ ಕರಿತೀವಿ. ಹೆಚ್ಚು ಕಡಿಮೆ 1,500 ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಆಗುತ್ತೆ ಇನ್ನೊಂದು 3 ತಿಂಗಳ ಒಳಗೆ.
ನೋಡೋಣ, ಇನ್ನೂ ನಾವು ಬಡ್ಜೆಟ್ ಡಿಸ್ಕಷನ್ ಮಾಡಿಲ್ಲ. ಲೈಕ್ ಕೇಂದ್ರ ಬಜೆಟ್ 1ನೇ ತಾರೀಕಿದೆ, ಭದ್ರಾ ಮೇಲ್ದಂಡೆದು 5,300 ಕೋಟಿ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ತಾವು ಒತ್ತಾಯ ಆಗ್ತಾನೆ ಇದೆ. ಹೌದು. ನಿರೀಕ್ಷೆ ಅಲ್ಲ, ಈ ಸರಿನೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಈ ಸರಿನೂ ಕೂಡ ನಾವು ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಏನು ಪ್ರಾಮಿಸ್ ಮಾಡಿದ್ರಿ, ಅದು ಸ್ಪೆಷಲ್ ಗ್ರಾಂಟ್ ಅಂತ ಮಾಡಿದ್ರಿ, ಅದನ್ನು ಕೂಡ ಕೊಡಬೇಕು. ಅದರ ಜೊತೆಗೆ GSTನಲ್ಲಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಇನ್ ದಿ ಕಂಟ್ರಿ. ನಮ್ಮ ಪಾಲನ್ನು ನೀವು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಯಾಕೆ ಏನಾಗಿದೆ, ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ, ಇದು ಅಭಿವೃದ್ಧಿಗೆ ಎಲ್ಲೋ ಕಡೆ ಕೊಡ್ತಾರೆ, ಉತ್ತರ ಪ್ರದೇಶನೋ ಮಧ್ಯಪ್ರದೇಶನೋ ಅದೇನೋ ಒಂದು ಫಾರ್ಮ್ಯುಲಾ ಇಟ್ಕೊಂಡಿದ್ದಾರೆ ಅವರು. ಆ ಫಾರ್ಮ್ಯುಲಾದ ಮೇಲೆ ಕೊಡ್ತಾರೆ. ಅದಕ್ಕೆ ನಾವು ಫಾರ್ಮುಲಾ ಏನಾರ ಇಟ್ಕೊಳ್ಳಿ, ಪ್ರಪೋರ್ಷನೇಟ್ ಆಗಿ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಆಮೇಲೆ ಇನ್ನೊಂದು ತಳೀರಿ, ಬಸ್ ಸ್ಟ್ಯಾಂಡು, ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈಗ ಸರ್ಕಾರಿ ಬಸ್ ಸ್ಟ್ಯಾಂಡು ಏರ್ಪೋರ್ಟ್ ಥರ ಆಗಿದೆ ಅಲ್ವಾ? ಯಾರು ಹೇಳೋದೇ ಇಲ್ವಲ್ಲ? ಅಲ್ಲ ರೀ, ನೀವು ಹೇಳೋದೇ ಇಲ್ವಲ್ಲ. ಮತ್ತೆ ಚೆನ್ನಾಗಾಗಿದೆ ಬಸ್ಸಲ್ಲೆಲ್ಲ, ನಾವು ಚೆನ್ನಾಗಿ ಹೋಗ್ತೀವಿ ಅಂತ ಹೇಳಲ್ವಲ್ಲ? ಏಯ್, ಈ ಮಳೆಗಾಲದಲ್ಲಿ ಇನ್ನೇನು ಮಾಡ್ತವೆ? ಈಗೆಲ್ರಿ ಮಾಡ್ತವೆ? ಮಳೆಗಾಲದಲ್ಲಿ ಸ್ವಲ್ಪ ನೀರು ಬಂದಿತ್ತಪ್ಪ, ಅದೆಲ್ಲ ಟೆಕ್ನಿಕಲ್ಲು ಬಿಡ್ರಿ. ಬಸ್ಸಾಗಿ ಹೋಗ್ತೀರೇನ್ರಿ ನೀವು? ಮೊಸರಲ್ಲಿ ಕಲ್ಲು ಹುಡ್ಕೋದು ಬಿಡಿಯಪ್ಪ. ಸುಮ್ಮನೆ ಚೆನ್ನಾಗಿ ಮಾಡಿದ್ದೀವಿ, ನೀವು ಅಷ್ಟೊಂದು ಹಣ ಖರ್ಚು ಮಾಡಿ. ಯಾವ ಊರಾಗಿದೆ? ಅಲ್ಲ ರೀ, ಯಾವ ಊರಲ್ಲಿ ಬಸ್ ಸ್ಟ್ಯಾಂಡ್ ಆ ಥರ ಇದೆ? ಯಾವ ಸ್ವಲ್ಪ ತಳಿ ಯಾವ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬಸ್ ಸ್ಟ್ಯಾಂಡ್ ಆ ರೀತಿ ಇದೆ ಹೇಳಿ?